ಹಲೋ ಹಲೋ ಹಲೋ. ಏನಪ್ಪಾ ಅಂದ್ರೆ ನಿನ್ನ ನಾವು ಎನ್ ಟಿ ಪಿ ಸಿ ಯು ಜಿದನ್ನ ಫಸ್ಟ್ ಇದು ಮಾಡಿದ್ವಲ್ಲ ಪಿ ವಾಕಿ ಸೀರೀಸ್. ಸೊ ಅದೇ ಟೈಪ್ ಇವತ್ತು ಏನು ಮಾಡೋಣ ಅಂದ್ರೆ ಮತ್ತೆ ಯು ಜಿದನ್ನ, ಬಟ್ ಇವತ್ತ ಅದಕ್ಕಿಂತ ನಿನ್ನೇನು ಸ್ವಲ್ಪ ಈಸಿ ಕ್ವಶನ್ಸ್ ಇದ್ವಲ್ಲ. ಸೊ ಇವತ್ತು ಅದಕ್ಕಿಂತ ಸ್ವಲ್ಪ ಟಫ್ ಕ್ವಶನ್ಸ್, ಸ್ವಲ್ಪ ಭಾಳ ಅಲ್ಲ, ಸ್ವಲ್ಪ ಟಫ್ ಇರ್ತಾವ. ಸೊ ಹೆಂಗಂದ್ರೆ ಡೈಲಿ ಒಮ್ಮೆ ಇವತ್ತು ಮಾಡಬೇಡಲ್ಲ. ಸೊ ಡೈಲಿ ಸ್ವಲ್ಪ ಮಾಡೋದು ಹೋಗಲ್ಲ. ಹಂಗಾಗಿ ಇವತ್ತು ನಾವು ನಿನ್ನೆ ಒಂದ್ ಅಂದ್ರೆ ಇವತ್ತು ಎರಡು ಆ ಟೈಪ್ ಹಿಂಗೆ ಮೆಟ್ಲ್ ಇರ್ತಾವಲ್ಲ ಹಿಂಗ. ಸೊ ಹಿಂಗೆ ಮೆಟ್ಲ ಹತ್ಕೊಂಡು ಹೋಗ್ಬೇಕು. ಹಂಗೆ ಒಂದೇ ಮೆಟ್ಲ ಇವತ್ತು ಎರಡೇ ಮೆಟ್ಲ ಹತ್ತೋ ಅಂತ. ಸೊ ಸ್ವಲ್ಪ ಡಿಫ್ರೆಂಟ್ ಕ್ವಶನ್. ಮತ್ತೆ ಇನ್ನೊಂದು ಹೇಳಿ ನಿಮ್ಗೆ, ಭಾಳ ಜನ ಅಂತಿರ್ತೀರಿ ಅಡ್ವಾನ್ಸ್ ಮ್ಯಾಥ್ಸ್ ಲೆಕ್ಕ ಮಾಡೋ ಅಂತೇಳಿ. ಅಲ್ಲ, ಅಡ್ವಾನ್ಸ್ ಮ್ಯಾಥ್ಸ್ ಲೆಕ್ಕ ನೋಡ್ರಿ ನೀವು ಎನ್ ಟಿ ಪಿ ಸಿ ಭಾಳ ಕಮ್ಮಿ ಕೇಳ್ತಾರ, ಭಾಳ ಕಮ್ಮಿ. ಸೊ 2 ರಿಂದ 3 ಕ್ವಶನ್ಸ್ ಬರ್ತಾವ. ಅದ್ರ ಈ ಸಲ ನೋಡ್ರಿ, ಈ ಸಲ ಗ್ರಾಜುಯೇಟ್ ಎಕ್ಸಾಮ್ ಬರೋರು ಗೊತ್ತಿರುತ್ತಾ, ಅರಿಥ್ಮೆಟಿಕ್ ಕ್ವಶನ್ಸ್ ಎಲ್ಲ ಅಡ್ವಾನ್ಸ್ ಕ್ವಶನ್ ಬರತಿ ಎಲ್ಲ ಭಾಳ ರೇರ್ ಬರ್ತಾವ. ಸೊ ನಮಗೆ ಕ್ವಶನ್ಸ್ ಜಾಸ್ತಿ ಬರೋದು ಜಾಸ್ತಿ ಮಾಡ್ಬೇಕು, ಕಮ್ಮಿ ಬರೋದು ಜಾಸ್ತಿ ಮಾಡ್ಬೇಕು, ಡಿಫಿಕಲ್ಟ್ ಕ್ವಶನ್ಸ್ ಮಾಡೋಣ ಅಂತ. ಸೊ ಬಟ್ ಮೊದಲಿಗೆ ಸ್ಟಾರ್ಟಿಂಗ್ ಅಂದ್ರೆ ಎಲ್ಲ ಮಾಡ್ಕೊಂಡು ತಗೋಣಂತ. ಸೊ ಇವೇನು ಬೇರೆ ಕ್ವಶನ್ ಅಲ್ಲ, ಇವು ಕೂಡ ಎಕ್ಸಾಮ್ನಾಗ ಕೇಳಿರೋ ಕ್ವಶನ್ಸೇ. ಸೊ ಏನು ಎಕ್ಸಾಮ್ನಾಗ ಕೇಳಲ್ಲ, ಹೋದ ವರ್ಷ ನಡೆದ ಎಕ್ಸಾಮ್ದಾಗ ಅವೇ ಸಾಲ್ವ್ ಮಾಡತ್ತೀವಿ. ಸೊ ಸರಿ ಬರ್ರಿ, ಒಳ್ಳೆ ಕ್ವಶನ್ ಹೇಳಿ ನೋಡೋಣ ಅಂತ. ಎವರೇಜ್ ಆಫ್ 9 ನಂಬರ್ಸ್, 9 ಸಂಖ್ಯೆಗಳ ಸರಾಸರಿ ಐತಿ 30ನೇ 75ರಿಂದ ಬದಲಿಸಿದರೆ ಹೊಸ ಸರಾಸರಿ ಏನಂದಾರ. ಸಿಂಪಲ್ ನೋಡ್ರಿ, ಒಂದ ಸ್ಟೆಪ್ ಟೈಮ್ ಬಿಡಿಸ್ಬೋದು ಇದು ನಾವು. ಏನಾಗುತ್ತಾ 45 45 9 45 50 ಸಿಂಪಲ್ ಆನ್ಸರ್. ನೀವು ಬಾಯ್ಲೆಕ್ಕ ಮಾಡೋದು ಲೆಕ್ಕ ಐತದ. ಸೊ ಸಿಂಪಲ್ ಬಾಯ್ಲೆಕ್ಕ ಮಾಡೋದು, ಬಟ್ ಹೆಂಗ್ ಮಾಡಿ ನಾನು ಅನ್ನೋದು ನೋಡ್ರಿ. ಏನಂದ್ರ 45 ಐತಲ್ಲ ನಮ್ಮ ಮುಂಚೆ ಸರಾಸರಿ, ಇದಂದ್ರೆ ಏನು ಡಿಫ್ರೆನ್ಸ್ ಇಲ್ಲ. ಬಟ್ ಏನಂದ್ರ ಒಂದು 30 ತೆಗದಾರ, 75ನ ಸೇರ್ಸ್ಯಾರ, ಎಷ್ಟಾಯ್ತು? 45 ಆಯ್ತು. ಎಷ್ಟು ನಂಬರ್ದ ಟೋಟಲ್ 9 ಇದ್ದು. ಸೊ 9 5 45. ಸೊ 5 ಹೆಚ್ಚಾತ್ಲ. ಸೊ 5 ಹೆಚ್ಚಾಯ್ತು. ಸೊ ಸರಾಸರಿ ಕೂಡ 5 ಹೆಚ್ಚಾಗುತ್ತಾ. ನಾವು ಮೈನಸ್ ಮಾಡಿ ಸರಾಸರಿ ಮಾಡಿ ಸೇರ್ಸಾತೀನಿ. ಸೊ 5 ಹೆಚ್ಚಾಗುತ್ತಾ, ಸಿಂಪಲ್ ಆಗಿ 50 ಆಗುತ್ತಾ. ಸೊ ಪೂರಾ ಬೇಸಿಕ್ ಮೆಥಡ್, ಏನು ಬರಂಗಿಲ್ಲ ನನಗೆ. ಪೂರಾ ಬೇಸಿಕ್ ಹೆಂಗ್ ಮಾಡ್ತೀರಿ ಹೇಳ್ರಿ? ಏನ್ ಪೂರಾ ಬೇಸಿಕ್ ನನಗೆ ಬರಂಗಿಲ್ಲ, ನನಗೆ ಒಟ್ಟು ಕಾನ್ಸೆಪ್ಟ್ ಗೊತ್ತಿಲ್ಲ ಅಂದ್ರೆ ಹೆಂಗ್ ಮಾಡ್ಬೇಕು? 9 45 ಮಾಡ್ಬೇಕು ನಾವು. 9 × 45 ಪ್ಲಸ್ ಫಸ್ಟ್ ಮೈನಸ್ ಮಾಡ್ಯಾರ 30 ತೆಗ್ದಾರ, -30 ಪ್ಲಸ್ 75 ಡಿವೈಡೆಡ್ ಬೈ 9. ಇದ್ರ ಮಾಡ್ರೆ ನಿಮ್ಗೆ ಆನ್ಸರ್ ಅದ ಬರುತ್ತಾ. ಬಟ್ ನೀವು ಇಷ್ಟೆಲ್ಲ ಮಾಡಿ ಅಟ್ ಆನ್ಸರ್ ತರೋ ಬದ್ಲಿ ಸಿಂಪಲ್ ಆಗಿ ಒಂದೇ ಸ್ಟೆಪ್ನ ಮಾಡೋದಲ್ಲ. ಮತ್ತೆ ನಾವು ಇಷ್ಟೆಲ್ಲ ಇದಕ್ಕೆ ಮಾಡ್ಬೇಕು. ಹಂಗಾಗಿ ನೀವು ಮಾಡೋದಪ್ಪ ಇದ ಮಾಡ್ತಾರೆ, ನೀವು ಕೂತು ಮಾಡ್ರಿ, ನಂದೇನು ಅಭ್ಯಂತರ ಇಲ್ಲ, ನಿಮ್ ಇಷ್ಟ. ಬಟ್ ನಾನು ಮಾಡ್ತಾನೋ ಅಷ್ಟು ಸಿಂಪಲ್ ಆಗಿ ಮಾಡಿ ಮುಂದಿನ ಕ್ವಶನ್ಗೆ ಹೋಗ್ತೀವಿ ನಾವು. ಮುಂದಿನ ಪ್ರಶ್ನೆ ಏನೈತಿ? 6400 ಮೇಲೆ 6400 ರೂಪಾಯಿ ಮೇಲೆ 12% 5% ಬಡ್ಡಿ ದರದಲ್ಲಿ 3 ವರ್ಷ ಸರಳ ಬಡ್ಡಿ ಕೇಳ್ಯಾರ. ಸರಳ ಬಡ್ಡಿ ಫಾರ್ಮುಲಾ ಸಿಂಪಲ್ ಏನೈತಿ? ಸಿಂಪಲ್ ಇಂಟ್ರೆಸ್ಟ್ ಈಕ್ವಲ್ ಟು PTR by 100. ಸಿಂಪಲ್ ಐತಿ. ಸೊ ಏನ್ ಮಾಡೋದು ನೋಡ್ರಿ, ಇದ್ರ ಆಪ್ಷನ್ ಏನು ಮಾಡೋದು, ಬಟ್ ಆಪ್ಷನ್ ಈಗ ಸದ್ಯಕ್ಕೆ ಮಾಡುದ ಬ್ಯಾಡ್ ಅನ್ಸದ ನನಗೆ. ಓಕೆ, ಆಪ್ಷನ್ ಪ್ರಕಾರ ನನಗೆ ಅನ್ಸ್ಬಿಟ್ಟು ಇದೇ ಆನ್ಸರ್ ಇರ್ಬೋದು, ನಾನು ಲೆಕ್ಕ ಮಾಡಿಲ್ಲ, ಬಟ್ ಟ್ರೈ ಮಾಡ್ತಾನೆ ಈಗ. ಬಟ್ ನನಗೆ ಗೊತ್ತೈತಿ ಪಕ್ಕ ಇದೆ ಆನ್ಸರ್ ನೋಡ್ರಿ. ಸಾಲ್ವ್ ಮಾಡ್ತಾನೆ ಇದನ್ನ. ಹೆಂಗ್ ಸಾಲ್ವ್ ಮಾಡ್ತಾನೆ ಅಂದ್ರೆ, ಓಕೆ ಹೆಂಗ ಹೇಳಿದೇನ. ಸೊ ನೋಡ್ರಿ, 3ಲೇ ಮಲ್ಟಿಪ್ಲೈ ಮಾಡೋಕ್ಲ. ಸೊ 3ಲೇ ಮಲ್ಟಿಪ್ಲೈ ಆಗೋ ನಂಬರ್ ಒಂದ ಐತಿ ಇಲ್ಲಿ. ಇದು ಆಗಂಗಿಲ್ಲ, ಇದು ಆಗಂಗಿಲ್ಲ, ಇದು ಆಗಂಗಿಲ್ಲ. ಸೊ ಇದೊಂದ 3ಲೇ ಮಲ್ಟಿಪ್ಲೈ ಆಗುವಂತ ನಂಬರ್ ಐತಿ. ಸೊ 3ಲೇ ಅದಕ್ಕೆ ಮಲ್ಟಿಪ್ಲೈ ಆಗೋ ನಂಬರ್ ಬೇಕು ನಮಗೆ. ಪಿ ಏಟ್ ಐತಿ 6400 ಇಂಟು 12.5 ಇಂಟು 3 ಬೈ 100. ಇಲ್ಲಿ 100 ಕ್ಯಾನ್ಸಲ್, 0 ಕ್ಯಾನ್ಸಲ್ ಆಗುತ್ತಾ. ಸೊ 12.5 ಇಂಟು 3 ಎಷ್ಟಾಗುತ್ತಾ? 12 24 24 25 25 37.5 ಆಗುತ್ತಾ. ಸೊ 37.5 ಇಂಟು 64 ಎಷ್ಟಾಗುತ್ತಾ? ನೋಡ್ರಿ, ಇಷ್ಟೆಲ್ಲ ಗುಣಾಕಾರ ಮಾಡ್ಬೇಕಲ್ಲ. ಬಟ್ ನಾ ಏನ್ ಮಾಡಿ, ಸೊ ಈ ನಂಬರ್ ಏನು 3ಲೇ ಗುಣಾಕಾರ ಆಗುತ್ತೆ, ಈ ನಂಬರ್ 3ಲೇ ಗುಣಾಕಾರ ಆಗುತ್ತೆ. ಸೊ ಆಪ್ಷನ್ ಕೂಡ 3ಲೇ ಗುಣಾಕಾರ ಆಗುವಂತ ನಂಬರ್ ಇರ್ತೈತಿ. ಹಂಗಿದ್ರೆ 3ಲೇ ಗುಣಾಕಾರ ಇದಾಕೈತಿ, ಇದು ಆಗಂಗಿಲ್ಲ, ಇದು ಆಗಂಗಿಲ್ಲ, ಇದು ಆಗಂಗಿಲ್ಲ. ಬಟ್ ಇದ ಗುಣಾಕಾರ ಆಕೈತಿ 3ಲೇ. ಹಂಗಂತೇಳಿ ಸುಮ್ಮನೆ ನೋಡ್ರಿ, ಇಷ್ಟೆಲ್ಲ ಗುಣಾಕಾರ ಅವಶ್ಯಕತೆ ಆಗೈತಿ? ಅವಶ್ಯಕತೆನೇ ಇಲ್ಲ. ಅವಶ್ಯಕತೆ ಅದಕ್ಕೆ ಮಾಡ್ಲಿ, ನಾ ಮಾಡಂಗಿಲ್ಲ. ಹಂಗಾಗಿ ಸಿಂಪಲ್ ಮುಂದಿನ ಕ್ವಶನ್ ನೋಡೋಣ ಅಂತ. ಮುಂದಿನ ಪ್ರಶ್ನೆ ಏನೈತಿ? ಯಾಕಂದ್ರೆ ನೀವು ಯಾವಾಗಲೂ ನಾ ಮೆಥಡ್ ಹಸ್ತನಪ್ಪ, ನಾವು ಗುಣಾಕಾರ ಮಾಡ್ತನಪ್ಪ, ನಾ ಬಾಕ್ರ ಮಾಡ್ರಿ, ನನಗೇನು ಅಭ್ಯಂತರ ಇಲ್ಲ. ನನ್ನ ಕಳ್ಕೊಳ್ಳೋದು ನೀವು ಕಳ್ಕೊಳತ್ತೀರಿ ಟೈಮ್. ಎಕ್ಸಾಮ್ ನಿಮಗೆ ಎಷ್ಟು ಬೇಕಾದ್ರೆ ಕೂತ್ ಸಂಚಾರ ಮಾಡಕ್ಕೆ ಟೈಮ್ ಕೊಟ್ಟಿರಂಗಿಲ್ಲ. ಕೊಡದ ಅವರು ಒಂದು ತಾಸು ತಿನಿಕೆ ಒದ್ದಾಡಿ ಕೊಟ್ಟಿರ್ತಾರ. ಅದ್ರಾಗ ಅಲ್ಲಿ ಒಂದು ಕ್ವಶನ್ ಕೊಟ್ಟಿರ್ತಾರೆ, ಲೆಕ್ಕ ಮಾಡೋ ಕಂಡಾಪಟ್ಟಿ. ಅವ್ರದ್ದು ಲೆಕ್ಕ ಮಾಡ್ಬೇಕಲ್ಲ, ಆಪ್ಷನ್ ಇಲ್ಲ. ಸೊ ಇಂಥ ಸಿಂಪಲ್ ಕ್ವಶನ್ ನೀವೇನಾರ ಟೈಮ್ ವೇಸ್ಟ್ ಮಾಡ್ರಂದ್ರೆ ಅಲ್ಲಿ ನಿಮಗೆ ಟೈಮ್ ಸಿಗಂಗಿಲ್ಲ. ಹಂಗೆ ಏನು ಮಾಡ್ರಿ, ಇಂಥಲ್ಲಿ ಟೈಮ್ ಉಳಿಸ್ಬೇಕಾಗುತ್ತಾ. ಸರಿ, ಮುಂದಿನ ಪ್ರಶ್ನೆ ನೋಡೋಣ ಅಂತ. x + 1/6 ಅಂದ್ರೆ r ಅಂದ್ರ. x + 1/x ಅಂದ್ರ r. ಏನ್ ಕೇಳ್ಯಾರ? x² + 1/x² ಕೇಳ್ಯಾರ. ಇದೇನೈತಿ ಆನ್ಸರ್? ಇದೊಂದು ಸಿಂಪಲ್ ಫಾರ್ಮುಲಾ ಐತಿ. ಬಂತ ಆನ್ಸರ್? ಆನ್ಸರ್ ಬಂತು. ಬಟ್ ಹೆಂಗ್ ಬಂತು, ಎದಕ್ಕಿದ, ಇದು ಹೆಂಗ್ ಬಂತದ್ ಕೇಳ್ರೆ ಏನ್ ಮಾಡ್ತೀರಿ? ಒಂದ್ ಸಿಂಪಲ್ ನೋಡ್ರಿ, ಏನೈತಿ? a + 1/a ಹೋಲ್ ಸ್ಕ್ವೇರ್ ಏನಾಗುತ್ತಾ? a² + 1/a² + 2 ಆಗುತ್ತಾ. ಸೊ ರೇಟ್ ಕೇಳ ನಮ್ಗೆ a² + 1/a² ಕೇಳ್ಯಾರ.
ಸೊ ಇದು ಮೈನಸ್ ಇದು ಹೋಗಿ ಮೈನಸ್ ಆಗುತ್ತಾ, ಮೈನಸ್ ಆಗುತ್ತಾ. ಸೊ ಅದ 9 ಮಾಡಿ ಇದೇನೈತೆ a ಪ್ಲಸ್ 1 ಬೈ ಏನ್ ಐತಲ್ಲ, ಸೊ ಇದು a ಪ್ಲಸ್ 1 ಬೈ ಎಕ್ಸ್, ಇಲ್ಲಿ ಎಕ್ಸ್ ಐತಿ, ನಾ a ಬರ್ಕೊಂಡ್ ಬಾ ಸಿಂಪಲ್, ಇಲ್ಲಿ ಎಕ್ಸ್ ಐತೆ ಅಲ್ಲಿ a ಬರ್ದನ. ಸೊ ಏನೈತಿ ಆರ್ ಐತಿ, ಸೊ ಆರ್ ಸ್ಕ್ವೇರ್. ಸೊ ಇದನ್ನ ಮಾಡಿಲ್ಲ a ಪ್ಲಸ್ 1 ಬೈ a ಹೋಲ್ ಸ್ಕ್ವೇರ್ ಮೈನಸ್ 2. ಇದೆಲ್ಲ ಫಾರ್ಮುಲಾ ನೀವು ಇದೆಲ್ಲ ಮಾಡೋಷ್ಟಿದ್ರೆ ಇಲ್ಲ ಎಕ್ಸಾಮ್ದಾಗ ನಿಮಗೆ ಫಾರ್ಮುಲಾ ಗೊತ್ತಿರಬೇಕು. ಸೊ ಹಿಂಗೆ ಕೊಟ್ಟಿರಂದ್ರೆ ಅಕಸ್ಮಾತ್ ಕ್ಯೂಬ್ ಕೊಟ್ಟರೆ ಏನಕ್ಕಿತ್ತಪ್ಪ, ಸೊ ಇದನ್ನ ಕ್ಯೂಬ್ ಕೊಟ್ಟಿದ್ರೆ a ಕ್ಯೂಬ್ ಮೈನಸ್ 3 ಅರಂಗೆ ಇಲ್ಲಿ ಸ್ಕ್ವೇರ್ ಕೇಳಲ್ಲ, ಎಕ್ಸ್ ಸ್ಕ್ವೇರ್ ಪ್ಲಸ್ 1 ಬೈ ಎಕ್ಸ್ ಸ್ಕ್ವೇರ್ ಕೇಳೋಣ. ಹಂಗಾಗಿ ನಂದು ಏನು ಬರ್ತಿದೆ ಆನ್ಸರ್ a ಸ್ಕ್ವೇರ್ ಮೈನಸ್ 2 ಬರುತ್ತಾ. ಬಟ್ ಅಕಸ್ಮಾತ್ ಅವೇನದ ಎಕ್ಸ್ ಕ್ಯೂಬ್ ಪ್ಲಸ್ 1 ಬೈ ಎಕ್ಸ್ ಕ್ಯೂಬ್ ಕೇಳಿದಂದ್ರೆ ನನ್ನ ಆನ್ಸರ್ ಏನಕ್ಕಿತ್ತು, ಇದೇನು a ಕೊಟ್ಟನಲ್ಲ, ಇದು ಆರ್ ಐತಲ್ಲ. ಸೊ ಆರ್ ಅಂದ್ರೆ ಏನು ಕೊಡ್ತಾನೆ ಈಗ a ಕ್ಯೂಬ್ ಮೈನಸ್ 3 ಆಯ್ಕಿತ್ತು. ಸೊ ನಿಮ್ಗೆ ಫಾರ್ಮುಲಾ ಗೊತ್ತಿರ್ತಾವ. ಸೊ ಬೇಸಿಕ್ ಫಾರ್ಮುಲಾಸ್ ನಿಮ್ಗೆ ಗೊತ್ತಿರಬೇಕು. ಎಕ್ಸಾಮ್ದಾಗ ಕೂತಾನ ಇದನ್ನು ನೀವೆಲ್ಲ ಈಗ ನೋಡ್ರಿ ಎಕ್ಸ್ ಪ್ಲಸ್ 1 ಬೈ ಎಕ್ಸ್ ಹೋಲ್ ಕ್ಯೂಬ್ ಮಾಡ್ಬೋದು. ಈಗ ಬಿಡಿಸಿಲ್ಲ, ಹಿಂಗೆ ಬಿಡಿಸಿರ ಇದ ಬರುತ್ತಾ. ಸೊ ಬಿಡಿಸಿ ಎಟ್ಲ ಮಾಡಕ್ಕೆ ನಿಮ್ಗೆ ಎಕ್ಸಾಮ್ ಟೈಮ್ ಇರಂಗಿಲ್ಲ. ಸೊ ಹಂಗಾಗಿ ಸಿಂಪಲ್ ಪಟ 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 ಮಾಡ್ಬೇಕಂದ್ರೆ ನಿಮ್ಗೆ ಟ್ರಿಕ್ಸ್ ಗೊತ್ತಿರ್ಬೇಕಾಗುತ್ತಾ. ಸರಿ, ಮುಂದಿನ ಪ್ರಶ್ನೆ ನೋಡ್ರಿ ಏನೈತೆ ಅಂತೇಳಿ. ಒಂದು ಒಂದು 70 ಒಂದು ವೇಗದ ಒಂದು ಟ್ರೈನ್ ಐತಿ, 173 ಪ್ಲಾಟ್ಫಾರ್ಮ್ ಐತಿ, 20 ಸೆಕೆಂಡ್ ಐತಿ. ದಟ್ ಓಕೆ ಏನಂದಾರ, ಓಕೆ ರೈಲಿನ ಉದ್ದ ಕೇಳ್ಯಾರ. ಒಂದು ಪ್ಲಾಟ್ಫಾರ್ಮ್ ಐತಿ, ಇದು ಪ್ಲಾಟ್ಫಾರ್ಮ್ ಇದು, ಇಲ್ಲಿ ಯಾರೋ ನಿಂತಾರ, ನೀವು ನಿಂತೀರಿ, ನಾನು ನಿಂತು, ಎಲ್ಲರೂ ಕೂಡ ನಿಂತು. ಒಂದು ಟ್ರೈನ್ ಹೊಂಟೈತಿ. ಸೊ ಟ್ರೈನ್ ವೇಗ ಎಷ್ಟೈತಿ, 72 ಕಿಲೋಮೀಟರ್ ಪರ್ ಅವರ್ ಐತಿ, ಪ್ರತಿ ಗಂಟೆ 70 ಕಿಲೋಮೀಟರ್ ಹೊಂಟೈತಿ. ಸೊ ಈ ಟ್ರೈನ್ ಇದನ್ನ ಈ ಪ್ಲಾಟ್ಫಾರ್ಮ್ ಅನ್ನ 20 ಸೆಕೆಂಡ್ ದಾಟತೈತಿ. ಮುಂದಿನ ಏನು ಗೊತ್ತಿಲ್ಲ. ಸೊ ರೈಲಿ ಉದ್ದ ಕೇಳ್ಯಾರ. ಸೊ ಒಟ್ಟು ದೂರ ಎಷ್ಟೈತಿ, ಒಟ್ಟು ದೂರ ಹೆಂಗ್ ಗೊತ್ತಾಗುತ್ತಾ. ಸೊ ಆ ಟ್ರೈನ್ ಏನ್ ಮಾಡ್ಬೇಕು, ಪ್ಲಾಟ್ಫಾರ್ಮ್ನು ದಾಟಬೇಕು, ಬರೀ ಇದು ಇಂಜಿನ್ ಆಟ ದಾಟಬಾರ್ದ. ಸೊ ಇಂಜಿನ್ ದಾಟಬೇಕು, ಲಾಸ್ಟ್ ಟೈಮ್ ಬೋಗಿನೂ ದಾಟಬೇಕು. ಸೊ ಪೂರಾ ಟ್ರೈನ್ ಇದನ್ನ ಪ್ಲಾಟ್ಫಾರ್ಮ್ ದಾಟಬೇಕು. ಹಂಗೆ ದಾಟಬೇಕಂದ್ರೆ ಸೊ ಟ್ರೈನಿನ ಉದ್ದ ಮತ್ತ ಪ್ಲಾಟ್ಫಾರ್ಮ್ ಉದ್ದ ಎರಡನ್ನೂ ಸೇರಿಸಿ ನಿಮ್ಗೆ ಒಟ್ಟು ದೂರ ಸಿಗುತ್ತಾ. ಸೊ ಅಷ್ಟು ದೂರ ಎಷ್ಟಾಗುತ್ತಾ, ಒಟ್ಟು ದೂರ ನಮ್ಗೆ ಗೊತ್ತಿಲ್ಲ, ಯಾಕಂದ್ರೆ ನಾವು ಟ್ರೈನ್ ಉದ್ದ ಕೊಟ್ಟಿಲ್ಲ, ಅದನ್ನೇ ಕೇಳ್ಯಾರ. ಸೊ ಅವ್ರು ಕೇಳಿದ್ರೆ ಟ್ರೈನಿನ ಉದ್ದ ಎಷ್ಟು ಉದ್ದ ಐತಿಪ್ಪ, ಟ್ರೈನ್ ಎಷ್ಟು ಲೆಂತ್ ಐತಿ ಟ್ರೈನ್ ಕೇಳ್ಯಾರ. ಸೊ ಏನ್ ಮಾಡ್ತೀರಿ, ನಂಗೆ ಟ್ರೈನಿನ ಉದ್ದ ಗೊತ್ತಿಲ್ಲ, ಸೊ ನಾ ಎಕ್ಸ್ ಇಟ್ಕೊಂತೀನಿ. ಇಟ್ಕೊಂಡ ಸೊ ಪ್ಲಾಟ್ಫಾರ್ಮ್ ಕೊಡಿಸ್ಬೇಕು. ಸೊ ಪ್ಲಾಟ್ಫಾರ್ಮ್ 120 ಐತಿ. ಮತ್ತೇನ್ ಕೊಟ್ಟಾರ, ಡಿವೈಡೆಡ್ ಬೈ ನಾ ಸ್ಪೀಡ್ ಮಾಡ್ತಾನು ಈಕ್ವಲ್ ಟು ನನಗೇನೈತಿ ಟೈಮ್ ಸಿಗುತ್ತಾ. ಸೊ ಬಟ್ ಇಲ್ಲಿ ಇದು ಮೀಟರ್ ಐತಿ, ಸೆಕೆಂಡ್ ಐತಿ. ಸೊ ಕಿಲೋಮೀಟರ್ ಐತಿ, ಇದನ್ನು ಕೂಡ ಏನ್ ಮಾಡ್ಬೇಕು, ಮೀಟರ್ ಪರ್ ಸೆಕೆಂಡ್ ಮಾಡ್ಕೋಬೇಕು. ಸೊ ಮೀಟರ್ ಪರ್ ಸೆಕೆಂಡ್ ಹೆಂಗ್ ಮಾಡ್ತು, 5/18 ಹೌದು, ಇದಾಗುತ್ತಾನೆ ಇದು ಹಂಗಿಲ್ಲ. ಸೊ ಸಿಂಪಲ್ ಏನ್ ಮಾಡ್ತಾನು, ಇದನ್ನ ಪೂರ ಕಡೆ ಹೋಗ್ಬಿಡ್ತಾನು, ಇಂಟು 70 ಇಂಟು 5/18. ಸೊ ನೋಡ್ರಿ ಏನ್ ಮಾಡ್ಬೋದಿಲ್ಲ ನಾವು, ಇದು ಗುಣಾಕಾರ ಆಗಂಗಿಲ್ಲ. ಸೊ 70 ನೋಡ್ರಿ ಸಿಂಪಲ್ ಅದನ್ನೇ ಇವ್ರು ಗುಣಾಕಾರ ಹೆಂಗ್ ಕೊಟ್ಟಿರ್ತಾರೆ, ಇಷ್ಟ ಹೆಂಗ್ ಕೊಟ್ಟಾರಪ್ಪ, 72 ಕೊಟ್ಟಾರ. ನಾವು 72 70 ಬರ್ದನ್ನ. ಹಂಗ ಎಕ್ಸಾಮ್ದಾಗ ನಂದು ತೊಂದ್ರೆ ಈಗ ನಾ ಮಾಡಿದ್ರೆ ಸರ್, ಎಕ್ಸಾಮ್ದಾಗ ಹೋದಾಗ ಮತ್ತೆ ಎಕ್ಸಾಮ್ ಬರೆಯಕ್ಕೆ ಹೋಗಿಲ್ಲ, ಅವಾಗ ನಾನು ಹಿಂಗ ಮಾಡ್ತಿದ್ದೆ, ಇಲ್ಲ ತಪ್ಪು ಮಾಡ್ತೀನಿ. ಸೊ ಎಕ್ಸಾಮ್ದಾಗ ಒಂದ್ ಏನಾರ ಕಾಳಜಿ ವಹಿಸ್ರಿಪ್ಪ ಅಂತಂದ್ರ ಕ್ವಶನ್ ಕರೆಕ್ಟ್ ನೋಡ್ರಿ, ಕ್ವಶನ್ ತಪ್ಪು ನೋಡಿದ್ರೆ ಆನ್ಸರ್ ಕರೆಕ್ಟ್ ಬರಕ್ ಚಾನ್ಸೇ ಇಲ್ಲ, ಆನ್ಸರ್ ತಪ್ಪು ಬರ್ತೈತೆ. ಸೊ ಹಂಗ ನೋಡ್ರಿ, ಈಗ 18 4 ಆಗ್ಬಿಡುತ್ತಾ, 4 20 20 ಎಷ್ಟು 400. ಸೊ 400 ಬತ್ತು. ಇಲ್ಲಿ ಎಷ್ಟೈತಿ, ಎಕ್ಸ್ ಪ್ಲಸ್ 120 ಐತಿ. ಸೊ ಎಕ್ಸ್ ಅಂದ್ರೆ ಎಷ್ಟು ಬರುತ್ತಾ, ಕಳೀರಿ, 400 120 ಎಷ್ಟು, 280 ಐತನ ಆಪ್ಷನ್ಯಾಗ. ನೋಡ್ರಿ ಆಪ್ಷನ್ ಆನ್ಸರ್ ಐತಿ. ಸಿಂಪಲ್ ಟಿಕ್ ಹಾಕೋದೈತಿ, ಮುಂದೆ ಹೋಗೋದೈತಿ, ಭಾಳ ಏನಿಲ್ಲ. ನಾನು ನಿಮ್ ಕಾನ್ಸೆಪ್ಟ್ ಹೇಳಿ ಹೆಂಗ್ ಮಾಡೋಕೆ ಎಲ್ಲ ಹೇಳತ್ತನು. ಸೊ ಕಮೆಂಟ್ ಹಾಕಿರಲಿ, ಅವ್ರು ಕೆಲವು ಬಾಸ್ ಸ್ಪೀಡ್ ಐತ್ರಿ, ಸೊ ಪ್ರಯತ್ನ ಮಾಡತ್ತಾನ. ಆಕ್ಚುಲಿ ನಾ ಇದಕ್ಕಿರ ಬಾಸ್ ಸ್ಪೀಡ್ ಮಾತಾಡ್ತಿದ್ದೆ, ಬಟ್ ಇದು ಸ್ಲೋ ಮಾಡಕ್ಕೆ ಟ್ರೈ ಮಾಡತ್ತನು. ಸರಿ, ಮುಂದೆ ಕ್ವಶನ್ ನೋಡೋಣ ಅಂತ. HCF ಕೇಳ್ಯಾರ, ನೀವು 4 ನಂಬರ್ ಕೊಟ್ಟಾರ, ಇದ್ರ HCF ಕೇಳ್ಯಾರ. ಟ್ರಿಕ್ ಹಾಕೊಂಡು ಡೈರೆಕ್ಟ್ ಮಾಡೋಣ, ಟ್ರಿಕ್ ಆಗಲು ಡೈರೆಕ್ಟ್ ಮಾಡ್ಲೇವು, ಟ್ರಿಕ್ ಬೇಡ ಡೈರೆಕ್ಟ್ ಮಾಡೋಣ ಅಂತ. 21 4 ಆಗುತ್ತಾ, 28 3 20 ಆಗುತ್ತಾ, 4 ಆಗುತ್ತಾ, 14 ಓಕೆ. 6 2 4 4 4 32 4 8 ಇದು ಆಗಂಗಿಲ್ಲ. 2 ಇದು ಆಗೋಗ್ಬೋದು. ಸರಿ, ಓಕೆ. ಟ್ರಿಕ್ ಹಾಕೋದು ಕೂತ್ರ ಭಾಳ ಟೈಮ್ ತಗೊಳ್ತಾ. ಸೊ ನೋಡ್ರಿ, ನಾನು ಟ್ರಿಕ್ ಹಾಕಿ ಟ್ರೈ ಮಾಡಿ, ಬಟ್ ಟ್ರಿಕ್ ಹಾಕತ್ರು ಅದು ಆನ್ಸರ್ ಸ್ವಲ್ಪ ಟೈಮ್ ತೊಗೊಳತೈತಿ. ಸೊ ಟೈಮ್ ತೊಗೊಳಕಾದ್ರೆ ಸಿಂಪಲ್ ಬಾತ್ ಸಿಗಿಲ್ಲ, ಬರೀ ಟ್ರಿಕ್ ಹಾಕೋದು ಕೊಂಡೋಗಿಲ್ಲ, ಸಿಂಪಲ್ ಸಾಲ್ವ್ ಮಾಡೋದು. ನೋಡ್ರಿ ಯಾವ ನಂಬರ್ ಎಲ್ಲ ಬಾವಕ್ಕವ, 21 ಆಗುತ್ತಲ್ಲ. 21 ಎಷ್ಟು ಹಾಕೋ, 21 4 4 4 8 21 6 21 10. ಸರಿ, 2 ಮಾಡೋಂತ, 2 2 2 3 2 5. ಸೊ ಮತ್ತೆ ಎಲ್ಲ ಅಂಕಿಗಳು ಇವಂತ್ರ ಅದರಲ್ಲಿ ಹೋಗಕ್ಕೆ ಚಾನ್ಸೇ ಇಲ್ಲ. ಸೊ 21 2 ಎಷ್ಟು 42. ಸಿಂಪಲ್ ಆನ್ಸರ್. ಸೊ ನೀವು ಹಿಂಗೂ ಮಾಡ್ಬೋದು, ಬಟ್ ಟ್ರಿಕ್ ಹಾಕ ಟ್ರೈ ಮಾಡಿ. ಕೆಲವೊಮ್ಮೆ ನೀವು ಟ್ರಿಕ್ ಗೊತ್ತಿರ್ತಾವ, ಟ್ರಿಕ್ ಗೊತ್ತಂದ್ರೆ ಟ್ರಿಕ್ ಹಾಕತ್ತಿಲ್ಲ. ಕೆಲವೊಬ್ರು ಅಂತಿರ್ತಾರ ಟೀಚ್ ಮಾಡೋರು, ನೋ ಫಾರ್ಮುಲಾ ಓನ್ಲಿ ಟ್ರಿಕ್ಸ್. ಫಾರ್ಮುಲಾನು ಬೇಕಾಗ್ತಾವ, ಕೆಲವೊಮ್ಮೆ ಕಾನ್ಸೆಪ್ಟ್ ಗೊತ್ತಿರ್ಬೇಕು. ಬರೀ ಟ್ರಿಕ್ ಹಾಕಪ್ಪ, ಎಷ್ಟು ಟ್ರಿಕ್ ನೆನ್ಬಿಡ್ಬೋತೀರಿ, ಒಂದು ಟ್ರಿಕ್ ನೆನ್ಬಿಡ್ಬೋದ್ರಿಪ್ಪ. ಮತ್ತೆ ನಾಳೆ ಹೊಸ ಕ್ವಶನ್ ಬತ್ತು, ಹೊಸ ಟೈಪ್ ಬೇರೆ ಟೈಪ್ ಕ್ವಶನ್ ಬತ್ತು, ಅದಕ್ಕೊಂದು ಟ್ರಿಕ್, ಮತ್ತೊಂದು ಟೈಪ್ ಕ್ವಶನ್ ಬತ್ತು, ಅದಕ್ಕೊಂದು ಟ್ರಿಕ್.
ಎಷ್ಟು ಟೈಪ್ ಕ್ವಶನ್ ಅದಾವ ಹಂಗದ ಎಷ್ಟು ಟ್ರಿಕ್ ನೆನ್ಪಿಟ್ಕೋತೀರಿ ಬರೀ ಟ್ರಿಕ್ ಎಕ್ಸಾಮ್ ಹೋಗಿ ಕೂತ್ ಕೂಡಲೇ ಟ್ರಿಕ್ ನೆನಪಾಗ್ಲಿಲ್ಪ ಏನು ಮಾಡೋರು ಅವಾಗ ಬಟ್ ನಿಮ್ಗೆ ಫಾರ್ಮುಲಾ ಗೊತ್ತಿತ್ತಂದ್ರೆ ನೀವು ಬೇಸಿಕ್ ಆಗಿ ಕಾನ್ಸೆಪ್ಟ್ ಗೊತ್ತಿರ ಸಾಲ್ವ್ ಮಾಡ್ತಿದ್ರಿ ಬಟ್ ನೀವು ಕಾನ್ಸೆಪ್ಟ್ ಕಲ್ತೇ ಇಲ್ಲ ಬರೀ ಟ್ರಿಕ್ ಕಲ್ತ್ರಿ ನಿಮ್ಮ ಸರ್ ನಿಮ್ಗೆ ಟ್ರಿಕ್ ಕಲ್ಸ್ಯಾನು ಹಂಗೆ ಏನು ಮಾಡ್ಬೇಕಂದ್ರೆ ಕಾನ್ಸೆಪ್ಟ್ ತಿಳ್ಕೊಬೇಕು ಫಾರ್ಮುಲಾನು ತಿಳ್ಕೊಬೇಕು ಟ್ರಿಕ್ಕು ತಿಳ್ಕೊಬೇಕು ಬರೀ ಟ್ರಿಕ್ ಕಲಿತನು ಬರೇ ಫಾರ್ಮುಲಾ ಕಲಿತನು ಕೆಲಸ ಆಗಂಗಿಲ್ಲ ಫಾರ್ಮುಲಾನು ಬೇಕು ಟ್ರಿಕ್ಕು ಬೇಕು ಕಾನ್ಸೆಪ್ಟ್ ಬೇಕು ಬರೀ ಟ್ರಿಕ್ ಅಂದ್ರೆ ಎಕ್ಸಾಮ್ದಾಗ ಪಾಸ್ ಆಗೋದು ಟ್ರಿಕ್ ಆಗ್ಬಿಡುತ್ತಾ ಸರಿ ಬರ್ರಿ ಮುಂದಿನ ಪ್ರಶ್ನೆ ಮಾಡುವಂತ ಸುಮ್ಮ ನಿಮ್ಗೆ ಹೆಂಗೆ ಇಷ್ಟ ಅಂತ ಕಲ್ಗೋರಿ ನಾನೇನು ಹೇಳವ ಏರಿಯಾ ಆಫ್ ಟ್ರಿಯಾಂಗಲ್ ವಿತ್ ಸೈಡ್ಸ್ ಓಕೆ ಇದೊಂದು ಇದನ್ನ ಕೊಟ್ಟಾರ ತ್ರಿಭುಜ ವಿಸ್ತರಣೆ ಕೇಳ್ಯಾರ ಇಲ್ಲಿ ನೋಡ್ರಿ ಇದೊಂದು ರೈಟ್ ಆಂಗಲ್ ಟ್ರಯಾಂಗಲ್ ಇತ್ತಂದ್ರೆ ನಂಗೆ ಡೈರೆಕ್ಟ್ ಹಾಫ್ ಇಂಟು ಬೇಸ್ ಇಂಟು ಹೈಟ್ ಮಾಡ್ತಿದ್ದೆ ಬಟ್ ಇಲ್ಲಿ ಹಾಫ್ ಇಂಟು ಬೇಸ್ ಇಂಟು ಹೈಟ್ ಮಾಡಕ್ ಬರಲ್ಲ ಯಾಕಂದ್ರೆ ಇದು ರೈಟ್ ಆಂಗಲ್ ಟ್ರಯಾಂಗಲ್ ದ ಸೈಡ್ಸ್ ಅಲ್ಲ ಈಗ ಏನ್ ಮಾಡ್ಬೇಕು ನಾನು ಒಂದು ಫಾರ್ಮುಲಾ ಐತಿ ಹೆರನ್ಸ್ ಫಾರ್ಮುಲಾ ಐತಿ ಸೊ ನಾವು ಹೆರನ್ಸ್ ಫಾರ್ಮುಲಾ ಅಪ್ಲೈ ಮಾಡ್ಬೇಕಾಗುತ್ತಾ ಹೆರನ್ಸ್ ಫಾರ್ಮುಲಾ ಏನು ಹೇಳುತ್ತಾ ಒಂದು ತ್ರಿಕೋನದ ವಿಸ್ತೀರ್ಣದ ಫಾರ್ಮುಲಾ ಎಸ್ ಆಫ್ ಎಸ್ ಮೈನಸ್ ಎ ಎಸ್ ಮೈನಸ್ ಬಿ ಇದು ನೋಡಕ್ ನೀವು ಭಾಳ ಟಫ್ ಮಾಡಿಸ್ತಿರ್ಬೇಕಲ್ಲ ಇದು ನೋಡಕ್ ಫಾರ್ಮುಲಾ ನೋಡ್ರಿ ಈಗ ಬರೀ ಬಿಡಿಸೋದೇ ಎಷ್ಟು ಸಿಂಪಲ್ ಆಗುತ್ತೆ ನೋಡ್ರಿ ಸೊ ಎಸ್ ಅಂದ್ರೆ ಏನು ಗೊತ್ತಾನ ಸೊ ಮೂರೇನು ಇರ್ತಾವಲ್ಲ ಸೊ ಎಸ್ ಅಂದ್ರೆ ಮೂರನ್ನು ಕೊಡಿಸೋದು ಎ ಪ್ಲಸ್ ಬಿ ಪ್ಲಸ್ ಸಿ ಬೈ 2 ಈಕ್ವಲ್ ಟು 13 14 28 27 ಕೂಡಿಸಿ ಬಿಡ್ತಾಡ್ರಿ ಸುಮ್ಮ ಅಟ್ಯಾಕ್ ಬಾಯಲ್ಲಿ ಮಾಡಕ್ ಹೋಗಿ ಮಾಡೋದೈತಿ ತಪ್ಪು ಮಾಡ್ಕೊಳತ್ತ 42 21 ಆಗುತ್ತಾ ಸರಿ ಸೀದಾ ಹಚ್ರಿ ಇದು 21 ಬರುತ್ತಲ್ಲ ಸೊ ಎಸ್ ಅಂದ್ರೆ 21 ಮೈನಸ್ 13 ಎಷ್ಟಾಗುತ್ತಾ 8 21 ಮೈನಸ್ 14 ಎಷ್ಟಾಗುತ್ತಾ 7 21 ಮೈನಸ್ 15 ಎಷ್ಟಾಗುತ್ತಾ 6 ಆಗುತ್ತಲ್ಲ 21 6 ಆಗುತ್ತಾ ಈಗೇನ್ ಮಾಡೋದು ನೋಡ್ರಿ 7 3 ಏನೋ ಮಿಸ್ಟೇಕ್ ಆಯ್ತು ನಂದು ಪಕ್ಕ ನಂಗೆ ನೋಡ್ರಿ ಗೊತ್ತಾಗುತ್ತೆ ಏನೋ ಮಿಸ್ಟೇಕ್ ಆಯ್ತು ಅಂತೇಳಿ 21 15 21 ಕರೆಕ್ಟ್ ಐತಿ ಓಕೆ ಇಲ್ಲಿ ನೋಡೋಣ ಅಂತ ಏನಾಗಿತ್ತು 2 ಇಂಟು 2 ಇಂಟು 2 7 ಹಂಗೈತೆ ಹಂಗ ಬರೀ ಅಂತ 2 3 ಓಕೆ ಎಲ್ಲ ಕರೆಕ್ಟ್ ಐತಲ್ಲ ಎಲ್ಲ 7 ಸೊ ಹೊರಗೆ ಬರುತ್ತಾ ಸ್ಕ್ವೇರ್ ರೂಟ್ ಅಂದ್ರೆ ಬರೀ 7 ಉಳಿತಾ ನೋಡ್ರಿ 2 ಎಲ್ಲ ಕೂಡ 4 ಆಗುತ್ತಾ ಸೊ ಇದೊಂದು 3 ಸೊ ಇದೆಲ್ಲ ಬರಿತಾ ಇದ್ದಲ್ಲ ಎಕ್ಸಾಮ್ದಾಗ ಕೂತಾನಾಗ ಬರಿತಾ ನೋಡ್ಕೋಬೇಡಿ ಇದೆಲ್ಲ ಬರೆಯಂಗಿಲ್ಲ ಇಲ್ಲ ನೋಡ್ರಿ ಗೊತ್ತಾಗಿತ್ತು ನಿಮಗೆ ಹೇಳು ಸಂಬಂಧಿಲ್ಲ ಬರೆಯತನ ಇಲ್ಲಿ ನೋಡ್ರಿ ಗೊತ್ತಾಗಿತ್ತು ಇದು 3 ಎಷ್ಟು 3 ಹಿಂಗೆ ಬರ್ಕೋದು ಸೊ ಬಟ್ ನಿಮ್ಗೆ ತೋರ್ಸೋ ಹಿಂಗೆ ಬರೆಯತನ 4 3 12 12 84 ಸೊ ಆನ್ಸರ್ 84 ಸೊ ನಿಮಗೆ ಫಾರ್ಮುಲಾ ಗೊತ್ತಿರ್ಬೇಕಾಗುತ್ತಾ ಸೊ ಬರೇ ಟ್ರಿಕ್ ಅಂದ್ರೆ ಕೆಲಸ ಆಗಲ್ಲ ಕೆಲವೊಂದು ಕಡೆ ಫಾರ್ಮುಲಾ ಬೇಕು ಕೆಲವು ಕಡೆ ಟ್ರಿಕ್ಕು ಬೇಕು ಟ್ರಿಕ್ ಭಾಳ ಅವಶ್ಯಕತೆ ಯಾಕಂದ್ರೆ ಟೈಮ್ ಕಮ್ಮಿ ಇರುತ್ತೆ ಎಕ್ಸಾಮ್ದಾಗ ಸೊ ಟ್ರಿಕ್ಕು ಬೇಕು ಬರೀ ಟ್ರಿಕ್ ಮಾಡೋಕಂದ್ರೆ ಕೆಲಸ ಆಗಲ್ಲ ಫಾರ್ಮುಲಾ ಬೇಕು ಫಾರ್ಮುಲಾ ಇಂಪಾರ್ಟೆಂಟ್ ಕಾನ್ಸೆಪ್ಟ್ ಬೇಕು ಕಾನ್ಸೆಪ್ಟ್ ಗೊತ್ತಿತ್ತಂದ್ರೆ ನೀವು ಹೆಂಗಿದ್ರು ಮಾಡ್ತೀರಿ ಸಾಲ್ವ್ ಬರೀ ಟ್ರಿಕ್ ಬೆನ್ನ ತಾಕೋಬೇಡ್ರಿ ಸಿಂಪಲ್ ಆಗಿ ಹೇಳ್ಬೇಕಂದ್ರೆ ಸರಿ ಮುಂದಿನ ಪ್ರಶ್ನೆ ನೋಡ್ರಿ 20% 10% ಆಡಕ್ಕೆ ಇದನ್ನ ಕೊಟ್ಟಾರ ಕ್ರಮವಾಗಿ ರಿಯಾಯಿತಿ ಒಟ್ಟು ರಿಯಾಯಿತಿ ಸಿಂಪಲ್ ಐತಿ %2 ಕೊಟ್ಟ ಅದ್ರದೇನ್ರಿ ನಿಮ್ಗೆ ಸಕ್ಸಸ್ ಡಿಸ್ಕೌಂಟ್ ಕೇಳ್ರಿ ಅಂದ್ರೆ ಈ ಫಾರ್ಮುಲಾ ಹಚ್ಬಿಡ್ರಿ ಏನೈತಿ ಈಗ 20 ಪ್ಲಸ್ 10 ಸಾರಿ ಇದು ಪ್ಲಸ್ ಬರ್ದೇನ ಇದು ಮೈನಸ್ ಆಕ್ಚುಲಿ ಮೈನಸ್ 20 200 ಬೈ 100 20 30 31 2 ಕಳೆದ್ರೆ ಎಷ್ಟು 28 ಸೊ ಆನ್ಸರ್ ಬತ್ತು 28 ಭಾಳ ಸಿಂಪಲ್ ಎಲ್ಲ ಕಡೆ ಲಾಜಿಕ್ ಹಾಕೋ ಕ್ಷೇತ್ರ ಇಲ್ಲ ಸಿಂಪಲ್ ಕ್ವಶನ್ ಇರ್ತಾವ ಸಿಂಪಲ್ ಸಾಲ್ವ್ ಮಾಡೋದಿರ್ತ ಅಷ್ಟೇ ಮುಂದಿನ ಪ್ರಶ್ನೆ ನೋಡೋಣ ಅಂತ ಕಾಸ್ಟ್ ಪ್ರೈಸ್ ಕೊಟ್ಟಾರ 20% ಲಾಭ ಬೇಕಂತ ಸಿಂಪಲ್ ಮಾಡಕ್ 108 ಟೆಕ್ನಿಕಲ್ ಇದನ್ನು ಸೊ 108 ಟೆಕ್ನಿಕ್ಲೆ ಮಾಡಕ್ ಹೋದ್ರೆ ಕೆಲಸ ಆಗಂಗಿಲ್ಲ ಸಿಂಪಲ್ ಆಗಿ ಮಾಡ್ಬೇಕು ಯಾವತ್ತು ಏನ್ ಮಾಡಿ ಸೊ ನಂಗೆ 100ಕ್ಕೆ 125 ಆಗಿತ್ತಲ್ಲ ಸೊ ನಾನು ಸೀದಾ ಏನ್ ಮಾಡಿ ಈಗ ನಾ ಇದನ್ನೇನು ಮಾಡ್ಬೋದು ಸೊ ಹಂಗೆ ಬೇಸಿಕ್ ಅಂದ್ರೆ ಏನ 800 ಇಂಟು 25/100 ಮಾಡ್ಕೊಂಡ 25 200 ಮಾಡ್ಕೊಂಡ ಸೊ ಇದನ್ನ 800ನ ಮತ್ತೆ 200 ಕೂಡಿಸ್ಬೇಕಾಗಿತ್ತು ಸೊ ನಾ ಇದನ್ನ ಕೂಡಿಸೋ ಬದಲಿ ನಾ ಏನ್ ಮಾಡಿ ಸೀದಾ 125 ಗುಣಿಸ್ಬಿಟ್ನಿ 125/100 ಮಾಡಿ 25/100 ಮಾಡೋದ್ಲಿ ಸೊ 125 ಆಕೈತಿ ಮತ್ತೆ ಟೋಟಲ್ ವ್ಯಾಲ್ಯೂ ಸೊ ಸೀದಾ ನಾ ಏನ್ ಮಾಡಿ ಸೊ 100ಕ್ಕೆ 125 ಆಕೈತಿ ಅಂದ್ರೆ 800ಕ್ಕೆ ಎಷ್ಟಾಕೈತಿ ಅಂತ ಮಾಡಿ ಸಿಂಪಲ್ ಆಗಿ ಸಾಲ್ವ್ ಆಯ್ತು ಮುಂದಿನ ಪ್ರಶ್ನೆಗೆ ಹೋಗೋಣ ಅಂತ ಸರಿ ಮುಂದಿನ ಪ್ರಶ್ನೆ ಏನೈತಿ ಸಮೀಕರಣಗಳನ್ನು ಪರಿಹರಿಸಂದಾರ ಇಲ್ಲಿ ಸಮೀಕರಣ 3x + 2y ಐತಿ 3x + 2y = 18 x - y = 2 ಇದು ನಾವು ಮಾಡಾಕ ಟೆಕ್ನಿಕ್ ನೋಡ್ದವ
ನೀವು y ನೋಡ್ರಿ x ಕರ್ಡ್ಕೊಂಡಿರೋ ಮಾಡ್ಬೋದು, ಬಟ್ ನಾನು ಸಿಂಪಲ್ ಮಾಡ್ತಂದ್ರೆ ಇದನ್ನ ಇಂಟು ಟೂ ಮಾಡಿಬಿಡ್ತಾನು. ಏನಾಗುತ್ತಾ 2x 2y 4 ಆಗ್ಬಿಡುತ್ತಾ. ಇದು ಕ್ಯಾನ್ಸಲ್ ಆಗುತ್ತಾ, 5x ಆಗುತ್ತಾ, 18 4 ಓ ಬರಂಗಿಲ್ಲ ಹಿಂಗಿದ್ರೆ ಇದು, ಯಾಕಂದ್ರೆ 3 5 ಆಗುತ್ತಾ. ಸೊ 3 ಐತಲ್ಲ 2x ಆಗುತ್ತಾ, 5x ಆಗುತ್ತೆ. ಪಾಯಿಂಟ್ ಬರುತ್ತೆ ಆನ್ಸರ್ ಪಾಯಿಂಟ್ ಇದ್ದಾಗ ಬರುತ್ತಾ. ಇನ್ನೊಂದು ಟ್ರೈ ಮಾಡ್ತಾರೆ, ಹಿಂಗೆ ಮಾಡೋಣ ಅಂತ ಒಂದ್ಸಲ. 3x ಯಾಕೆ ಮಾಡ್ತೀವಿ, ಎಕ್ಸ್ ಅಂದ್ರೆ ಏನಾಗುತ್ತಾ 3y 2 + y ಆಗುತ್ತಾ. 2 + y × 3 ಎಷ್ಟಾಗುತ್ತಾ, 6 + y ಆಗುತ್ತಾ. 6 + 3y + 2y = 18. 6 + 5y = 18. 5y = 18/6 ಅಂದ್ರೆ 3 ಆಗುತ್ತಾ. ಓಕೆ, ಸೊ ಇದು ಆಪ್ಷನ್ ತಪ್ಪದವ, ಇಲ್ಲಿ ಆಪ್ಷನ್ ತಪ್ಪದವ. ಸೊ ಹಂಗಾಗಿ ನಮ್ದು ಏನೈತೆ ಅಂದ್ರೆ ಸಿಂಪಲ್ ನೀವು ಮಾಡಿ ಇದೇನು ಮಾಡಿಲ್ಲ ಫಾರ್ಮುಲಾ ಫಸ್ಟ್ ಅಣ್ಣ, ಅದ ಫಾರ್ಮುಲಾ ಬಿಡಿಸ್ರಿ. ಇದನ್ನ ಹೊಳ್ಳಿ ಬಿಡಿಸಲ್ಲ, ಯಾಕಂದ್ರೆ ಆಗಲೇ ಬಿಡಿಸಿ ಸುಮ್ಮನೆ ಟೈಮ್ ವೇಸ್ಟ್ ಮಾಡೋದು ಬೇಡ. ಇದನ್ನ ಏನು ಮಾಡಿಲ್ಲ ಫಸ್ಟ್ ಆ ಟೈಪ್ ಬಿಡಿಸ್ರಿ. ಸೊ ಅಲ್ಲಿ ಆಪ್ಷನ್ಸ್ ತಪ್ಪದವ. ಸೊ ನಿಮಗೆ ಆನ್ಸರ್ ಮಾಡೋಣ, ಸಿಂಪಲ್ ಆನ್ಸರ್ ಸಿಗುತ್ತಾ. ಸರಿ, ಮುಂದೆ ಕ್ವಶನ್ ನನ್ನ ಹೋಮ್ವರ್ಕ್ ಮಾಡ್ಕೊರಿ, ಕವಣೆ ತಿಳಿಸ್ರಿ ಅದ್ರ ಆನ್ಸರ್ ಎಷ್ಟು ಬರುತ್ತೆ ಅಂತೇಳಿ. ಓಕೆ, ಪರಿಧಿ 70 ಕೊಟ್ಟಾರ, ಉದ್ದ 22 ಐತಿ, ಅಗಲ ಎಷ್ಟು ಕೇಳ್ಯಾರ. perimeter of rectangle is 22, length is 22, find breadth. ಏನು perimeter ಅಂದ್ರೆ ಏನು, 2 of L plus B is equal to perimeter. ಏನಂದನ 2L ಕೊಟ್ಟಾನ, L ಕೊಟ್ಟಾನ 22 ಪ್ಲಸ್ breadth is equal to perimeter ಐತಿ 72 ಐತಿ. ಸೊ ಇದು 2 ಈಗ ಡಿವೈಡ್ ಆಗುತ್ತಾ, ಎಷ್ಟಾಗುತ್ತಾ 72/2 36 ಆಗುತ್ತಾ, 2 3 2 6. ಸೊ ಇದು B ಕೊಟ್ಟು ಏನಾಗುತ್ತಾ 22 ಈ ಕಡೆ ಮೈನಸ್ ಆಗುತ್ತಾ, ಮೈನಸ್ 20 ಮಾಡಿದ್ರೆ ಎಷ್ಟಾಗುತ್ತಾ 14 ಸೊ ಸಿಂಪಲ್ 14. ಕೆಲವೊಂದು ಕ್ವಶನ್ಸ್ ಭಾಳ ಸಿಂಪಲ್ ಇದೆ. ಯುಜಿ ಎಕ್ಸಾಮ್ದಾಗ ಕೆಲವೊಂದು ಕ್ವಶನ್ಸ್ ಭಾಳ ಸಿಂಪಲ್ ಕೇಳಿರ್ತಾರ. ಇಷ್ಟು ಸಿಂಪಲ್ ಕ್ವಶನ್ಸ್ ಇರ್ತಾವ ಅಂದ್ರೆ ನೀವು ಅದನ್ನ ನೋಡ್ಕೊಡ್ಲಿ. ನಾವು ಯುಜಿ ಎಕ್ಸಾಮ್ ಬರೆಯತ್ತು ಇಟ್ಟಂಗೆ ಈಸಿ ಕ್ವಶನ್ ಅಪ್ಪ, ಇಲ್ಲಿ ಅನ್ನುವಾಗ ನಿಮ್ಗೆ ಆಗುತ್ತಾ, ಅಷ್ಟು ಈಸಿ ಕ್ವಶನ್ ಇರ್ತಾವ. ಸರಿ, ಮುಂದಿನ ಕ್ವಶನ್ ನೋಡೋಣ ಅಂತ. ಮುಂದಿನ ಕ್ವಶನ್ ಏನೈತಿ, LCM ಆಫ್ 24, 36, 48. ಈಗ 3 LCM ಕೇಳ್ಯಾರ. 48 ಆಗ್ಬೇಕು, 36 ಆಗ್ಬೇಕು, ಇದ್ರ ಆಗ್ಬೇಕು. ಮಾಡ್ರಾಗುತ್ತೆ, ಬಟ್ ಸಿಂಪಲ್. ಸರಿ, ಸಿಂಪಲ್ ಬೇಸಿಕ್ ಮತ್ತಲ್ಲೇ ಮಾಡ್ಬಿಡೋಣ ಅಂತ, ಯಾಕಂದ್ರೆ ಭಾಳ ಏನು ದೊಡ್ಡದು ಎಲ್ಲ ನಂಬರ್ಗಳ 12 ಮಾಡ್ಬಿಡ್ತೀನಿ. 12 24, 12 36, 12 48, 2 1 3 3 2 2 3 6 12 12 144. ನೋಡ್ರಿ, ಬೇಸಿಕ್ ಕ್ವಶನ್ ಇರ್ತಾವ. ಸೊ ನೀವು ಇದಕ್ಕೆಲ್ಲ ಇಂಥವಕ್ಕೆಲ್ಲ ನಾವು ಟ್ರಿಕ್ ಹಾಕ್ತಪ್ಪ ಅಂದ್ರೆ ನೀವು ಓದ್ತಿದ್ರಿ, ನಿಮ್ಮ ಹುಚ್ಚರು ಯಾರು ಅಲ್ಲ. ಸೊ ಎಲ್ಲಿ ಟ್ರಿಕ್ ಮಾಡ್ಬೇಕಲ್ಲ ಅಲ್ಲೇ ಟ್ರಿಕ್ ಮಾಡ್ಬೇಕು. ನಿಮ್ಮ ಸರ್ ಹೇಳ್ತಾನೆ ಟ್ರಿಕ್ ಹಾಕ್ತೇಳಿ, ನೀವು ಅವ್ರ ಮಾತು ಕೇಳ್ತೀರಿ, ಟ್ರಿಕ್ ಹಾಕ್ತೀರಿ. ಟ್ರಿಕ್ ಹಾಕೋ ಅವಶ್ಯಕತೆ ಆಗಿಲ್ಲ, ಟ್ರಿಕ್ ಹಾಕಕ್ಕೆ ಹೋಗ್ರಿ. ಎಲ್ಲಿ ಹಾಕ್ಬೇಕು ಅಲ್ಲೇ ಟ್ರಿಕ್ ಹಾಕ್ಬೇಕು. ಇವತ್ತೆಲ್ಲ ಟ್ರಿಕ್ ಹಾಕೈತಿ ಅಂತೀವ, ಟ್ರಿಕ್ ಅನ್ಕೋತ ಟ್ರಿಕ್ ತಲೆಯಾಗ ಏನು ಮಾಡಿ ಟ್ರಿಕ್ ಹಾಕೋಲ್ಲ. ನೀವು ಒಂದು ಹಿಂಡು ಟ್ರಿಕ್ ಹಾಕೋ ತಲೆಯಾಗ ನೆನ್ಕೊಳಂಗಿಲ್ಲ ಅವು. ಅವಾಗ ಏನು ಮಾಡೋದು, ಯಪ್ಪ ಸರ್ ಎಲ್ಲ ಸಿಲೆಬಸ್ ಮುಗಿಸ್ತೇನೆ ರೀ, ಕರೆ ನಂದು ಏನು ಸ್ಕೋರ್ ಆಗತ್ರಿ ಅನ್ನೋದ ಬಂದು ಹೇಳೋದು. ಸರ್ ಎಲ್ಲ ಸಿಲೆಬಸ್ ಮುಗಿಸೇನ್ರಿ, ಎಲ್ಲ ಟ್ರಿಕ್ ಕಲ್ತೇನ್ರಿ, ಬಟ್ ಸ್ಕೋರ್ ಆಗೋದು ಅಂತೇಳಿ. ಸೊ ಎಲ್ಲ ಟ್ರಿಕ್ ಕಲ್ತ್ರಿ ಬಟ್ ಸ್ಕೋರ್ ಆಗೋಲ್ತ ಅಂತಿರ್ಲಿ, ಹಂಗಾಗುತ್ತಾ. ಆಯ್ತಾ, ಸರಿ, ಮುಂದಿನ ಪ್ರಶ್ನೆ ಐತಿ ನೋಡ್ರಿ. √784 ಐತಿ, ವರ್ಗಮೂಲ ಕೇಳ್ಯಾರ. ಸೊ ವರ್ಗಮೂಲ ಕಂಡು ಏನೈತಿ. ಸೊ ಇದನ್ನ ಕಂಡಿಡಕ್ ನೀವು ವರ್ಗಮೂಲ ನಿಮ್ಗೆ ಏನಾರ ಬ್ಯಾಟ್ ಇದ್ದು ಅಂದ್ರೆ ಸೊ ಸಿಂಪಲ್ ಆಗಿ ಏನ್ ಮಾಡ್ತೀರಿ ನೋಡಿ ಹಾಕ್ಬಿಡ್ತೀರಿ. ಬಟ್ ನಡುವ ವರ್ಗಮೂಲ ನೆನಪಿಲ್ಪ, ನಂಗೆ ವರ್ಗಮೂಲ ನೆನಪಿಲ್ಲ, ನಾ ಏನ್ ಮಾಡ್ತಾನು ಕೊನೆಯ ಅಕ್ಷರ ನೋಡ್ತಾನು. ಇಲ್ಲಿ ಎಲ್ಲ ಆಪ್ಷನ್ ಬೇರೆ ಬೇರೆ ಅದಾವ, ಲಾಸ್ಟ್ನೇ ಡಿಜಿಟ್. ಸೊ ಎಲ್ಲ ಡಿಜಿಟ್ ಲಾಸ್ಟ್ ಅದಾವು. ಸೊ ಲಾಸ್ಟ್ ಡಿಜಿಟ್ ಇದ್ರದ ವರ್ಗಮೂಲ ಎಷ್ಟು ಬರುತ್ತೆ, ಲಾಸ್ಟ್ 6 ಬರುತ್ತಾ, ಇದ್ರ ಎಷ್ಟು ಬರುತ್ತಾ 9 ಬರುತ್ತಾ, ಇದ್ರ ಎಷ್ಟು ಬರುತ್ತಾ 4 ಬರುತ್ತಾ, ಇದ್ರ ಎಷ್ಟು ಬರುತ್ತಾ 0 ಬರುತ್ತಾ. ಸೊ ನಂಗೆ ಕೊನೆಯ ಡಿಜಿಟ್ ಏನಾರ ಗೊತ್ತಿತ್ತಪ್ಪ ಅಂತಂದ್ರು ಕೂಡ ನಾ ಮಾಡ್ಬೋದು. ಸೊ ಇಲ್ಲಿ 24 ಬರೋದು ಒಂದೇ ಒಂದು ಆಪ್ಷನ್ ಐತಿ. ಸೊ ಇಲ್ಲಿ ಸಿಂಪಲ್ ಆಗಿ 4. ಸೊ ಯಾವಾಗ ನೀವು ಬ್ಯಾಟ್ ಹಾಕ್ಬೇಕಂತಿಲ್ಲ, ನಿಮ್ಗೆ ಏನಾರ ಸ್ವಲ್ಪ ದೇವ್ರ ತಲೆ ಕೊಟ್ಟಿತ್ತಲ್ಲ, ಸೊ ತಲೆ ಯೂಸ್ ಮಾಡಕ್ ಬರ್ತಿತ್ತಂದ್ರು ನೀವು ಆನ್ಸರ್ ಮಾಡ್ಬೋದು. ಸೊ ಯಾವಾಗಲೂ ಟ್ರಿಕ್ ಬೇಕು, ಲಾಜಿಕ್ ಬೇಕಂತ ಇಲ್ಲ, ಸ್ವಲ್ಪ ದೇವ್ರ ಕೊಟ್ಟು ತಲೆನೂ ಸ್ವಲ್ಪ ಬಳಸ್ಬೇಕು ಅವಾಗ. ಸರಿ, ಮುಂದಿನ ಪ್ರಶ್ನೆ ನೋಡ್ರಿ ಏನೈತಿ. 2000 ರೂಪಾಯಿ ಮೇಲೆ 15% ರಿಯಾಯಿತಿ, ಆಮೇಲೆ 10% GST ಹಾಕ್ಯಾರ. ಫೈನಲ್ ರೇಟ್ ಎಷ್ಟು ಕೇಳ್ಯಾರ. ಸೊ ಏನ್ ಮಾಡ್ಬೇಕೀಗ, 2000 ಐತಿ, 15% ರಿಯಾಯಿತಿ ಕೊಟ್ಟಾರ, 85% ರೇಟ್ ಆಗ್ತದೆ. 10% GST ಹಾಕ್ಯಾರ. ಸೊ 10% ಹೆಚ್ಚಾಯ್ತು. ಸೊ 110 ಆಗುತ್ತಾ. ಸಿಂಪಲ್ ನೋಡ್ರಿ, 3 0 ಯಾವ್ದು, 3 0 ಯಾವ್ದು, ಇದೊಂದು ಐತಾ. ಸೊ ಗುಣಾಕಾರ ಮಾಡ್ರಿ, 11 22 85 22. ಸೊ 11 ಗುಣಾಕಾರ ಆಗೋದು ಯಾವ್ದು ನೋಡ್ರಿ ಇದ್ರೊಳಗ 67 78. ಓ ಎಲ್ಲ ಅಂತವ ಇದಾವ, ನೈಸ್. ಓಕೆ, ಇವೆರಡು ಆಪ್ಷನ್ ದಾಗ ಇವೆರಡು ಆಪ್ಷನ್ 11 ಭಾಗಾಕಾರ ಹಾಕವ. ಸೊ 2 ಆಪ್ಷನ್ ಕರೆಕ್ಟ್ ಆಗೋದು. ಸೊ ನಾ ಏನ್ ಮಾಡೋಕೆ ಸಿಂಪಲ್ ಆಗಿ ಆಪ್ಷನ್ ಇಲ್ಲ, ಆಪ್ಷನ್ ಇಲ್ಲಿ ಮಾಡಕ್ ಹೋದ್ನಿ 11 ಭಾಗಾಕಾರ ಆಗೋದು, ಇದು ಭಾಗಾಕಾರ ಆಗೋದು, ಇದು ಭಾಗಾಕಾರ ಆಗುತ್ತೆ. ಸೊ ಸಿಂಪಲ್ ಕೊಡ್ತಾನೆ, ಭಾಳ ದೊಡ್ಡದಿಲ್ಲ ಮುಗಿಸೋದ. 17 ಪ್ಲಸ್ 0 7 1 0 7 8 1870. ಸೊ ನೋಡ್ರಿ ಸಿಂಪಲ್ ಗುಣಾಕಾರ ಐತಿ. ಸೊ ಕೆಲವೊಮ್ಮೆ ಏನಾಗುತ್ತೆ ಆಪ್ಷನ್ ಮಾಡ್ತೀನಿ ನೋಡ, ಟ್ರಿಕ್ ಮಾಡ್ತಿದ್ರೆ ಕೆಲವೊಮ್ಮೆ ಅವಶ್ಯಕತೆ ಈ ಟೈಪ್ ಕ್ವಶನ್ ಒಂದು ಟ್ರಿಕ್ ಮಾಡ್ಕೋತ ಅವಾಗ ಏನ್ ಮಾಡ್ತೀರಿ ನೀವು, ಅವಾಗ ಟ್ರಿಕ್ ಎಲ್ಲಿ ಬರುತ್ತೆ. ಸೊ ಟ್ರಿಕ್ ವರ್ಕ್ ಆಗಂಗಿಲ್ಲ. ಸೊ ಸಿಂಪಲ್ ನೋಡ್ರಿ, ನೆಕ್ಸ್ಟ್ ಕ್ವಶನ್ ಏನೈತಿ. ಸ್ಪೀಡ್ ರೇಷಿಯೋ ಕೊಟ್ಟಾರ 3 4 ಐತಿ. ಸಮಯ ವ್ಯತ್ಯಾಸ, ಸಮಯ ಅವಶ್ಯಕತೆ ಇಲ್ಲ. ಸೊ ಸ್ಪೀಡ್ ಏನ್ರ ನೋಡ್ರಿ,
ಸ್ಪೀಡ್ ಸಮಯ ಯಾವತ್ತು ಇನ್ವರ್ಸ್ಲಿ ಪ್ರಪೋರ್ಷನಲ್ ಆಗಿರ್ತಾವ. ಸೊ ಸಮಯ 3-4 ಸ್ಪೀಡ್ 3-4 ಐತಿ ಅಂದ್ರೆ ಸಮಯ 4-3 ಆಗುತ್ತಾ. ಸ್ಪೀಡ್ ಏನ್ರ 3-4 ಆಗಿತ್ತಂದ್ರ ಸಮಯ ಅಂದ್ರೆ ಟೈಮ್ 3-4-3 ಆಗುತ್ತಾ. ಸೊ ಆಪ್ಷನ್ ನೋಡ್ರಿ ಇಲ್ಲಿ ಆಪ್ಷನ್ ಯಾವ ಆಪ್ಷನ್ ಇಲ್ಲ ಅಂದ್ರೆ ಆಪ್ಷನ್ ತಪ್ಪೈತಿ. ಸೊ ಇದು 4-3 ಆಗ್ಬೇಕು, ಏನ್ ಸಮಸ್ಯೆ ಇಲ್ಲ. ಸೊ ಏನ್ ನೋಡ್ರಿ ಯಾವತ್ತು ಸ್ಪೀಡ್ ಟೈಮ್ ಇನ್ವರ್ಸ್ಲಿ ಪ್ರಪೋರ್ಷನಲ್ ಆಗಿರ್ತಾವ, ವಿರುದ್ಧ ಆಗಿರ್ತಾವ. ಸೊ ಸ್ಪೀಡ್ 3 ತರ ಟೈಮ್ 4 ಆಗುತ್ತಾ. ಸೊ ಟೈಮ್ 4 ತರ ಸ್ಪೀಡ್ 3 ಆಗುತ್ತಾ. ಸೊ ಸಿಂಪಲ್ ಕಾನ್ಸೆಪ್ಟ್ ಐತಿ, ಸಿಂಪಲ್ ಲಾಜಿಕ್ ಐತಿ, ನಿಮ್ಗೆ ಗೊತ್ತಿರ್ಬೇಕಿದ. ಸರಿ ಮುಂದಿನ ಪ್ರಶ್ನೆ ನೋಡ್ರಿ. ಸೊ ಸ್ಪೀಡ್ ಮಾಡೋಣ ಅಂತ, ಯಾಕಂದ್ರೆ ಇನ್ನೂ ಭಾಳ ಕ್ವಶನ್ಸ್ ಅದಾವ. 9 ಸ್ಕ್ವೇರ್ ಮೈನಸ್ 7 ಸ್ಕ್ವೇರ್ ಕೇಳ್ಯಾರ. 1 - 9 = ಎಷ್ಟು? 2. ಒಂದು ಆಪ್ಷನ್ ಐತಿ. ಸೊ ಪೂರಾ ಬಿಡಿಸಲ್ಲ, ಏನ್ ಮಾಡಿಪ್ಪ ಇಲ್ಲಿ ಬರೀ ಲಾಸ್ಟ್ ಡಿಜಿಟ್ ಯೂನಿಟ್ ಡಿಜಿಟ್ ಕಾನ್ಸೆಪ್ಟ್ ಅಂತ ಕೇಳಿರ್ಬೋದು. ಯೂನಿಟ್ ಡಿಜಿಟ್ ಕಾನ್ಸೆಪ್ಟ್ ನಿಮ್ಗೆ ಗೊತ್ತಿರ್ಬೇಕು ಯಾವತ್ತು. ಸೊ ಯಾವಾಗಲೂ ಪೂರಾ ಬಿಡಿಸ್ಕೊಂಡಿಲ್ಲ. ಸೊ ಯೂನಿಟ್ ಡಿಜಿಟ್ ಕಾನ್ಸೆಪ್ಟ್ ನಿಮ್ಗೆ ಗೊತ್ತಿರ್ಬೇಕು ಅಂತ ಬಿಡಿಸ್ತಾರಪ್ಪ. ಪೂರಾ ಬಿಡಿಸ ತೋರಿಸ್ತೀನಿ. 9 × 81 7 49 ಎಷ್ಟಾಗುತ್ತಾ? 50 50 30 32. ಸೊ ಇದ ಬರುತ್ತಲ್ಲ. ನಾ ಏನ್ ಮಾಡಿದ್ರೆ ಬರೀ ಆಗ ಏನ್ ಮಾಡಿ ಯೂನಿಟ್ ಡಿಜಿಟ್ ತೊಗೊಂಡೆ ಬರೀ. ಸೊ ಯೂನಿಟ್ ಡಿಜಿಟ್ ಏನ್ ಮಾಡ್ತೀರಿ? ಸೊ 1 ಅಂದ್ರೆ 11, 2 ಇದ್ರೆ 12 ಆಗಿತ್ತಲ್ಲ. ಸೊ ಟೈಪ್ 11 ಅಂದ್ರೆ ಇಲ್ಲಿ ದೊಡ್ಡ ನಂಬರ್ ಬಂದಿದೆ, ದೊಡ್ಡ ನಂಬರ್ ಆಡ್ ಮಾಡ್ತೀನಿ, ಬಟ್ ದೊಡ್ಡ ನಂಬರ್ ಬಂದಿಲ್ಲ. ಸೊ 11 - 9 ಮಾಡಿ. ಸೊ 2 ಬರುತ್ತಾ. ಸೊ ಆಪ್ಷನ್ 2 ಇದ್ರೆ ಕೊನೆ ಆಗುವ ಆಪ್ಷನ್ 1 ಐತಿ. ಸೊ ಅದಾಗುತ್ತಾ. ಸೊ ಕೆಲವೊಮ್ಮೆ ಯೂನಿಟ್ ಡಿಜಿಟ್ ಕಾನ್ಸೆಪ್ಟ್ ಗೊತ್ತಿರಬೇಕಾಗುತ್ತಾ, ಬರೇ ಟ್ರಿಕ್ ಅಲ್ಲ, ಚಲೋ ಇರೋ ಟ್ರಿಕ್ ನಿಮ್ಗೆ ಗೊತ್ತಿರಬೇಕಾಗುತ್ತಾ. ಸರಿ ಮುಂದಿನ ಪ್ರಶ್ನೆ ನೋಡ್ರಿ. ಮುಂದಿನ ಪ್ರಶ್ನೆ ಏನೈತಿ? 7 9 ಅನುಪಾತ ಐತಿ, ವ್ಯತ್ಯಾಸ 20 ಐತಿ, ಸಂಖ್ಯೆಗಳು ಏನು ಕೇಳ್ಯಾರ. ಓಕೆ, ವ್ಯತ್ಯಾಸ ಕೊಟ್ಟಾನಲ್ಲ, ವ್ಯತ್ಯಾಸ ಇದನ್ನ ಟ್ರಿಕ್ಲೆ ಮಾಡೋದು. ಟ್ರಿಕ್ಲೆ ಮಾಡೋದಂಗೆ ಇಷ್ಟ ಮನಸ್ಸಿಲ್ಲ, ಬೇರೆ ಹೆಂಗ್ ಮಾಡತ್ತ. 2x = 20 ಒಪ್ಪ ಇದೆ 20 ಐತಿ. ಸೊ 2x = 20 ಆಗುತ್ತಾ, x = 10 ಆಗುತ್ತಾ, ಏನೈತಿ 9 ಅಂದ್ರೆ 90 ಆಗುತ್ತಾ, 7 ಅಂದ್ರೆ 70 ಆಗುತ್ತಾ. 70 90 ಎಲ್ಲಿ ಐತಿ? ಇಲ್ಲ ಐತಿ. ಸೊ ಸಿಂಪಲ್ ಲಾಜಿಕ್ ಐತಿ ನೋಡ್ರಿ, ಏನು ಇದಿಲ್ಲ. ಇದು ನೀವು ಇದನ್ನೆಲ್ಲ ಮಾಡೋ ಅಷ್ಟು ಇದ್ರಿಕಿಲ್ಲ. ನೀವೇನ್ ಮಾಡೋದು, ಡೈರೆಕ್ಟ್ ಏನ್ ಮಾಡೋದಾಗಿತ್ತು? 7 ಮತ್ತು 9 ಭಾಗ ಯಾವ್ದಾವ? ಓಕೆ, ಇದು ಭಾಗ ಆಕಿತ್ತಲ್ಲ, ಇದು ಭಾಗ ಆಗುತ್ತಾ, ಇದು ಭಾಗ ಇದಾಗಂಗಿಲ್ಲ. ಸೊ ಇದೊಂದು ಆಪ್ಷನ್ ಬಿಟ್ಟು ಎಲ್ಲ ಆಪ್ಷನ್ ಭಾಗ ಆಕವ. ಸೊ ಹಂಗಾಗಿ ಇದನ್ನ ನೀವು ಪೂರಾ ಸಾಲ್ವ್ ಮಾಡೋದು ಕಟ್ಟಿತ್ತು. ನಾನು ಕರೆಕ್ಟ್ ಮಾಡಿ ಪಾಡ್ ಮಾಡಿ. ಸರಿ ಮುಂದಿನ ಪ್ರಶ್ನೆ ನೋಡ್ರಿ. ಮುಂದಿನ ಪ್ರಶ್ನೆ ಐತಿ 880 12.5% ಎಷ್ಟಾಗುತ್ತಂದಾರ. ಸಿಂಪಲ್ ಏನಿಲ್ಲ, 800 ಇವೆಲ್ಲ ಸುಮ್ಮ ಕೊಡು, ಇವು ಮಾಡುವೆಲ್ಲ ಕಿವ 100.5 ಎಷ್ಟಾಗುತ್ತಾ? 1/18 ಆಗುತ್ತೆ ಅನ್ಸುತ್ತಾ. ಬಟ್ ಇಲ್ಲಿ ಬಿಡ್ರಿ, ಸೀದಾ ಬರ್ಕೊಂಡ್ಬಿಡ್ನು ಅಂತ ಮುಗಿಸೋಣ. ಈ ಕಂಟಿನ್ಯೂ ನಾನು ಮಾಡ್ಬಿಟ್ಟಿರ. ಸರಿ ಇದೊಂದು 20 ಗಂಟೆ ಮಾಡ್ತೀನಿ, ಮಾಡ್ತಾನೆ 3 ಕ್ವಶನ್ಸ್. ಸರಿ 2.5 ಆಗುತ್ತಾ, ಪರ್ಸೆಂಟ್ /100 ಆಗುತ್ತಾ. ಸೊ ನೋಡ್ರಿ ಏನ್ ಮಾಡ್ಬೋದು. ಇದೆಲ್ಲ ಮಾಡೋ ಅವಶ್ಯಕತೆ ಇಲ್ಲ, ಸುಮ್ಮನೆ ಬಿಡ್ತಾತೀನಿ. ನಂದು ಸ್ವಲ್ಪ ತಿಳಿದಾಗೈತಿ. ಸೊ ನೋಡ್ರಿ 11ರಲ್ಲಿ ಭಾಗಾಕಾರ ಗುಣಾಕಾರ, 11 ಗಂಟೆಲೆ ಭಾಗಾಕಾರ. ಸೊ ಇದು ಕೂಡ 11ರಲ್ಲಿ ಆಗುತ್ತಾ. ಸೊ ಸ್ವಲ್ಪ ಸ್ಪೀಡ್ ಮಾಡೋಣ. ಸರಿ ನೆಕ್ಸ್ಟ್ ಕ್ವಶನ್ ನೋಡ್ರಿ. ನೆಕ್ಸ್ಟ್ ಕ್ವಶನ್ ಏನೈತಿ? ವಿಸ್ತೀರ್ಣ 44% ಹೆಚ್ಚಾಗುತ್ತೆ. ಸರಿ ಕ್ಯೂಬ್ ರೂಟ್ ಕೇಳ್ಯಾರ. ಹಾ ಕ್ಯೂಬ್ ರೂಟ್ ಐತಿ. ಸೊ ಕ್ಯೂಬ್ ರೂಟ್ ಕೇಳ್ಯಾರ. 2192 ಕ್ಯೂಬ್ ರೂಟ್ ಅಂದಾರ. ಸೊ ಕ್ಯೂಬ್ ರೂಟ್ ಇದನ್ನ ಮಾಡೋ ಅವಶ್ಯಕತೆ ಇಲ್ಲ ನೋಡ್ರಿ, ಬರೀ ಯೂನಿಟ್ ಡಿಜಿಟ್ಲೆ. ಸೊ 1 ಕ್ಯೂಬ್ ಏಟ್ ಆಗುತ್ತೆ, ಲಾಸ್ಟ್ ಡಿಜಿಟ್ 1 ಬರುತ್ತಾ, 2 ಲಾಸ್ಟ್ ಡಿಜಿಟ್ ಬರ್ತೀವಿ 8 ಬರುತ್ತಾ, 3 ಏನಾಗುತ್ತೆ ಲಾಸ್ಟ್ ಡಿಜಿಟ್ 7 ಬರುತ್ತಾ, 4 ಲಾಸ್ಟ್ ಡಿಜಿಟ್ ಬರುತ್ತಾ 64. ಸೊ ಯೂನಿಟ್ ಡಿಜಿಟ್ ಗೊತ್ತಿತ್ತಂದ್ರೆ ಸೊ 7 ಎಂಡ್ ಆಗುದಾ, 7 ಎಂಡ್ ಆಗುದಾ. ಸೊ 1 ಐತಿ, ಸಿಂಪಲ್ ಆಪ್ಷನ್ ಟಿಕ್ ಹಾಕ್ತಿರಿ, ಮುಂದೆ ಹೋಗ್ತೀರಿ. ಮುಂದಿನ ಪ್ರಶ್ನೆ ನೋಡೋಣ ಅಂತ. ಮುಂದಿನ ಪ್ರಶ್ನೆ ಏನೈತಿ? 18 ಪೆನ್ಗಳದ 162 ರೂಪಾಯಿ ಐತಿ. ಹಂಗ 5 ಪೆನ್ಗಳದ ಎಷ್ಟು ಕೇಳ್ಯಾರ? ಏನ್ ಮಾಡೋಕ್ ಸಿಂಪಲ್, 5 × 162 / 18. 18 9 ಆಗುತ್ತಾರೆ, 98 ಆಗಂಗಿಲ್ಲ. ಓಕೆ 5 ಪೆನ್ಸ್ ಕೇಳಾರಲ್ಲ. 18 ಎಷ್ಟನೇ ಮಾಡೋದು ನಾವೇನ? 9ರಲ್ಲಿ ಆಗುತ್ತಾನ? 9 ಅಂದರೆ 9 9 72 9 2 9 9 8 18 5 90 90/2 245. ಸೊ 2 1 245. ಸೊ ಸಿಂಪಲ್ ಆಗಿ ಮುಗಿತು. ಇನ್ನೊಂದು ಕ್ವಶನ್, ಮುಂದಿನ ಕ್ವಶನ್ ನಾಳೆ ಮಾಡೋಣ ಅಂತ. ಇವತ್ತಿಗೆ ಇಷ್ಟು ಸಾಕ, 20 ಕ್ವಶನ್ ಮಾಡಿವಿ. ಸೊ ವಿಡಿಯೋ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ, ಒಂದು ಶೇರ್ ಮಾಡಿ, ಒಂದು ಸಬ್ಸ್ಕ್ರೈಬ್ ಮಾಡಿ. ಸಿಗೋಣ ಮುಂದಿನ ವಿಡಿಯೋದಾಗ. ಅಲ್ಲಿ ತನಕ ಇದೇ ತರ ನೀವು ಪ್ರಾಕ್ಟೀಸ್ ಮಾಡಿ, ಇನ್ನೂ ಜಾಸ್ತಿ ಕ್ವಶನ್ ಪ್ರಾಕ್ಟೀಸ್ ಮಾಡ್ಕೊಂತಾರೆ. ಇದನ್ನ ಬಿಟ್ಟು ಕೂಡ ಹಳ್ಳಿ ಕ್ವಶನ್ ಪೇಪರ್ ಜಾಸ್ತಿ ಪ್ರಾಕ್ಟೀಸ್ ಮಾಡ್ರಿ. ಯಾಕಂದ್ರೆ ಜಾಸ್ತಿ ಕ್ವಶನ್ ಅವ್ರ ಕೇಳುದ ಹಳ್ಳಿ ಕ್ವಶನ್ ಪೇಪರ್ನೇ ಕೇಳ್ತಿರ್ತಾರ. ಸೊ ಹಾಗಾಗಿ ಮುಂದಿನ ಕ್ವಶನ್ಗಳ ಪ್ರಾಕ್ಟೀಸ್ ಮಾಡ್ಕೊಂತೀರಿ. ಸಿಗೋಣ ಮುಂದಿನ ವಿಡಿಯೋದಾಗ ನಾಳೆ. ಬಾಯ್.